ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ. ಸೊ ಹಸು ಮೇಯ್ಸಾಯಿತು. ಸೊ ಬೆಳಿಗ್ಗೆ ಬಂದಿದ್ದೆ. ಸೊ ಕಾವಲೆ ನೀರು ಕುಡಿಸ್ಕೊಂಡು ನಮ್ಮ ನಾಟಿ ಹಸುಗಳನ್ನ ಸೊ ಹೋಗೋದಷ್ಟೇ ಮನೆಗೆ. ಇವತ್ತು ಹೋಗ್ಬಿಟ್ಟು ನಮ್ಮದೇಗೆ ಬೆಳಿಗ್ಗೆಯಿಂದ ತೋಟದಲ್ಲಿ ಟಿಲ್ಲರ್ ನೋಡ್ತಾ ಇದ್ದಿರಲ್ಲ, ಅಲ್ಲಿ ಕಟ್ಟಾಕೊಂಡು ಹೋಗಪ್ಪ. ಸೊ ಕಾವಲೆ ನೀರು ಕುಡಿಸೋದು ತುಂಬ ಒಳ್ಳೆಯದು. ನಮ್ಮ ಹಸುಗಳಿಗೆ ಕಾವಲೆ ನೀರು ಕುಡಿಸ್ಕೊಂಡು ಇವಾಗ ಹೋಗ್ತಾ ಇರೋದೆ. ಕಾಯಕವೇ ಕೈಲಾಸ. ಬಸವಣ್ಣನ ಸೇವೆ ಮಾಡಿದ್ರೆ ಯಾರಿಗೂ ಏನೂ ತೊಂದರೆ ಆಗೋಲ್ಲ. ಎಲ್ಲರೂ ಬಸವಣ್ಣ ಸೇವೆ ಮಾಡಿ. ಬಸವಣ್ಣನಿಂದ ಬಿದ್ದವ್ರು ಯಾರೂ ಇಲ್ಲಿವರೆಗೆ ಹಾಳಾಗಿಲ್ಲ. ಬಸವಣ್ಣ ಸೇವೆಗಳು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ಒಳ್ಳೆ ಕೆಲಸ ಕಾರ್ಯಗಳಿಗೆ ಏನೇ ತೊಂದರೆ ಆಗದೆ ನಿಮಗೆ ಮುಂಚೆನೇ ನಿಮಗೆ ಸೂಚನೆ ಕೊಡುತ್ತೆ. ಒಂದು ನಿಜವಾದ ಭಗವಂತ ದೇವ್ರನ್ನ ನಾವು ಈ ಥರ ನಮ್ಮ ಗೋಮಾತೆಗಳಲ್ಲಿ ನೋಡಬೇಕು. ಸೊ ನಮ್ಮ ಇದೇ ರೀತಿ ನಮ್ಮ ಹಳ್ಳಿ ಹುಡುಗರುಗಳು ನಾಟಿ ಹಸುಗಳ ಬಗ್ಗೆ ಹಿಂದೆ ಎಲ್ಲ ನೋಡ್ತಾ ಇರ್ಬೋದು. ನಾಟಿ ಹಸುಗಳು ಮತ್ತು ಇಟ್ಕೊಂಡವ್ರ ಮನೆಗಳು ಎಷ್ಟು ಚೆನ್ನಾಗಿರ್ತಿತ್ತು, ಮತ್ತು ಜನಗಳ ಬಾಂಧವ್ಯ ಬೆಳೀತದೆ. ಎಷ್ಟೋ ಜನ ಇದು ನೋಡೋಕ್ಕೆ ಅಂತಲೇ ಬರ್ತಾರೆ, ತೊಗೊಳಕ್ಕಂತ ವ್ಯವಹಾರ ದೃಷ್ಟಿಯಲ್ಲಿ ಬರ್ತಾರೆ. ಸೊ ಇದೆಲ್ಲ ನಡೀತೆ. ದಯವಿಟ್ಟು ನಾಟಿ ಹಸುಗಳ ಜನ ಸಾಕಿ, ಅದರ ತುಂಬ ಒಳ್ಳೆಯದು. ನಾಟಿ ಹಸುಗಳು ಸಾಕಿದ್ರೆ ಸೊ ಒಂದು 2 ಅವರ್ 3 ಅವರ್ ಮೇಯಿಸ್ಕೊಂಡು ಅದನ್ನ ಏರಿಲಿ. ಅದಕ್ಕೆ ಬೇಕಾಗಿರೋದೇ ಒಳ್ಳೆ ಗರಿಕೆಗಳನ್ನ ಮೇಯುತ್ತೆ. ಅದು ಬೇರೆ ಗರಿಕೆ ಆಗಿರ್ಬೋದು, ಇದು ಮೇಯಿಸ್ಕೊಂಡು ನಮ್ಮದೇಗೆ ಒಂದು ಜೀವನ ಸಿಂಪಲ್ಲಾಗಿ ಜೀವನಗಳನ್ನ ಸಾಕಿಸ್ಕೊಳ್ಳಿ. ಮತ್ತು ನಂದು ತೋಟ ಇದೆ 1 ಎಕರೆಗೆ. ಸೊ ಜೀವಾಮೃತಕ್ಕೆ ಮತ್ತು ಮಕ್ಕಳಿದ್ದಾವೆ ಚಿಕ್ಕ ಮಕ್ಕಳು. ಸೊ ಅದಕ್ಕೆ ಮತ್ತು ಹಾಲುವಿನ ದೃಷ್ಟಿಲಿ ಹಾಲು ಮಕ್ಕಳಿಗೆ ಒಳ್ಳೆ ಹಾಲು ಕೊಡಬೇಕು ಅನ್ನೋ ದೃಷ್ಟಿಲಿ ಈ ನಾಟಿ ಹಸುಗಳನ್ನ ತಗೊಬಂದೆ. ಮತ್ತು ಇದರಿಂದ 1 ಎಕರೆ ತೋಟ ಇವತ್ತು ಅದ್ಭುತವಾಗಿ ಬರ್ತೈತೆ. ನೋಡ್ತಾ ಇರ್ಬೋದು, ಜೂಮ್ ಮಾಡ್ತೀನಿ ನಿಮಗೆ ನೋಡಿ. ಸೊ ನಮ್ಮ ತೋಟ ಅದು ತುಂಬ ಹಚ್ಚ ಹಸಿರಾಗಿದೆ ಈ ಬೇಸಿಗೆಲೂ ಕೂಡ. ಸೊ ಎಲ್ಲ ಈ ನಮ್ಮ ಮನೆಗೆ ಬಂದಮೇಲೆ ತುಂಬ ಜನಗಳು ಪರಿಚಯ ಆದರು, ದೊಡ್ಡವರೆಲ್ಲ ಪರಿಚಯ ಆದರು. ಸೊ ನಮ್ಮ ಮನೆಗೆ ಏನೇ ಒಂದು ಕೆಟ್ಟದ್ದು ಏನೇ ಆಯ್ತಾದರೂ ಮುಂಚೆನೇ ಸೂಚನೆ ಯಾವುದಾದ್ರು ರೂಪದಲ್ಲಿ ನನಗೆ ಬರುತ್ತೆ. ಸೊ ಒಂದು ಅಂಥ ಶಕ್ತಿ ನಮ್ಮ ಗೋಮಾತೆಯಲ್ಲಿದೆ. ದಯವಿಟ್ಟು ನಾಟಿ ಹಸುಗಳನ್ನ ಸಾಕೊಳ್ಳಿ. ಈ ನಾಟಿ ಹಸುದು ಶಕ್ತಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಮನೆಗೆ ಸಾಕೊಂಡಿರೋರಿಗೆ ಖಂಡಿತ ಅದು ಅನುಭವ ಆಗುತ್ತೆ. ಮತ್ತು ಅದು ನಿಮ್ಮನ್ನ ಹುಲ್ಲು ಹಾಕಿದ್ರೆ ನಿಮಗೆ ಒಳ್ಳೆ ದಾರ ಇಸ್ತದೆ. ಅದು ಯಾವತ್ತೂ ಭಗವಂತನ ಹತ್ರ ಕೇಳ್ಕೊಳುತ್ತಂತೆ. ನಮ್ಮ ಮನೆ ಯಜಮಾನನ್ನ ಚೆನ್ನಾಗಿ ಭಗವಂತನ ಕೈಲಿ ಹಾರೈಸ್ಕೊತದೆ ಹಸು. ನಮ್ಮ ನಾಟಿ ಹಸುಗಳು ಹಾರೈಸ್ತವಂತೆ ಭಗವಂತ ದೇವ್ರ ಹತ್ರ. ನನ್ನ ಒಡೆಯನಿಗೆ ಏನೂ ಆಗ್ದಂಗೆ ಇರಲಿ ಅಪ್ಪ, ನನಗೆ ನೋಡ್ಕೊತಾ ಇದ್ದಾನೆ ಅವನು ಅಂತ. ಅದಕ್ಕೆ ಮಾತು ಬರೋಲ್ಲ, ಏನೂ ಬರೋಲ್ಲ. ಆದರೂ ಅದು ಎಷ್ಟು ಚೆನ್ನಾಗಿ ನಮ್ಮನ್ನ ಅದ್ರದ್ದು ಹಾಲು, ಮೊಸರು, ಬೆಣ್ಣೆ ಮತ್ತು ಸಗಣಿ, ಅದ್ರ ಗಂಧ ತೋಟಕ್ಕೆ ಕೊಟ್ಟು ಅದೆಲ್ಲನೂ ಮಾಡ್ತಾರೆ. ಆದರೂ ಕೂಡ ಇವತ್ತು ಅದನ್ನು ನೋಡ್ಕೊತಾ ಇರೋ ರೀತಿ ಇದೆಯಲ್ಲ ನಮ್ಮ ಜನಗಳು, ಕೆಲವರು ನಿಜವಾಗ್ಲೂ ಹೊಟ್ಟೆ ಉರಿಯುತ್ತೆ. ಕಸಾಯಿಖಾನೆಗಳಿಗೆ ಹೋಗ್ಬೇಕಾದ್ರೆ ಅದು ಹೊಟ್ಕೊಂಡು ಹೋಗ್ಬೇಕಾದ್ರೆ ನೋಡ್ತಾ ಇದ್ರೆ ಕಣ್ಣಲ್ಲಿ ನಮ್ಮ ಕಣ್ಣಂಚಲೆಲ್ಲ ನೀರು ತುಂಬ್ಕೋತೀವಿ. ಅದ್ರ ಬದಲು ಸಾಕಿ ಒಂದೊಂದು ಹಸು ಸಾಕು, ತುಂಬ ಒಳ್ಳೆಯದು ಸಾಕಿದ್ರೆ. ಅದಾದಮೇಲೆ ನನಗೆ ನಾನೇ ಯಾಕೆ ಒಂದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬಾರ್ದು ಅಂದ್ಬಿಟ್ಟು ನಮ್ಮ ನಾಟಿ ಹಸುಗಳ ಬಗ್ಗೆ ಯಾಕೆ ನಾನು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬಾರ್ದು ಅಂದ್ಬಿಟ್ಟು ಒಂದು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಇಲ್ಲಿವರೆಗೆ 2006 2007 ಜನ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ. ಈಗ ಸ್ಟಾರ್ಟ್ ಮಾಡಿ ಒಂದು 8 ತಿಂಗಳಾಯಿತು. 8 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದ್ರ ಹಸು ಬಗ್ಗೆ ಪ್ರಾಮುಖ್ಯತೆನ ತುಂಬ ಹೇಳ್ತಾ ಹೋಗ್ತಾಯಿದ್ದೀನಿ. ತುಂಬ ನನಗೆ ಈ ಹಸುವಿನಿಂದ ನೆಮ್ಮದಿ ಸಿಕ್ಕಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನೆಮ್ಮದಿಯಾಗಿ ಇವತ್ತು ಯಾವುದೇ ರೀತಿಯ ಹಣದ ಹಿಂದೆ ಹೋಗ್ದಾನೆ ಆರೋಗ್ಯದಿಂದ ಬಿದ್ದಿದ್ದೀನಿ. ನಾನು ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು ಅಂತ ಹಸು ನನಗೆ ತಿಳಿಸ್ಕೊಡ್ತಿದೆ ನಿಜವಾಗ್ಲೂ. ಮತ್ತು ಒಳ್ಳೊಳ್ಳೆ ಕರುಗಳು ಸಿಗ್ತಿದೆ. ಆ ಕರುಗಳೆಲ್ಲ ಮನೇಲಿ ಇವತ್ತು 3 ಕರು, ಒಂದು ಹಸು ತಂದಿದೆ, 3 ಕರು ಆಗಿದೆ. ಅಂದರೆ ತುಂಬ ಪ್ರೀತಿಯಿಂದ ಸಾಕೋರಿಗೆ ನಾನು ಕರುಗಳು ಕೊಡ್ತೀನಿ. ಅಂದರೆ ಅವ್ರ ಮನೆಗಳಿಗೆ ಕ್ಲೀನಾಗಿ ನೋಡ್ಕೋಬೇಕು. ಆ ಕರುಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂಥದ್ದು ನೋಡಿ ನಾನು ಸೆಲೆಕ್ಷನ್ ಮಾಡಿ ಅಂಥವ್ರಿಗೆ ಕರುಗಳು ಕೊಡ್ತೀನಿ. ಯಾಕಂದರೆ ಯಾರ್ಯಾರಿಗೋ ಈಗ ಏನಾಗ್ಬಿಟ್ಟಿದೆ ಅಂದರೆ ಕಸಾಯಿಖಾನೆಗೆ ಕೊಡೋರು ಕೂಡ ನಮ್ಮವರೇ ಆಗಿರ್ತಾರೆ. ಹೆಂಗೆ ಅಂದರೆ ಅದು ಪಾಪ ಅವ್ರದ್ದು ಹಸುಗಳಿಗೆ ಮೇವಿನ ದೃಷ್ಟಿಲೋ ಇನ್ನೊಂದು ದೃಷ್ಟಿಲೋ ಒಂದು ಮನೆಗೆ ಅವ್ರ ಮನೇಲಿ ಮಾರ್ತಾರೋ, ಇನ್ನೊಂದು ಸಂತೆ ಹೊಡಿತೀವೋ ಇಲ್ಲ ಊಟ ಹಾಕಕ್ಕೋ ಅಂತ ಬಂದು ತೊಗೊಂಡೋಗ್ಬಿಡ್ತಾರೆ. ಬಟ್ ಅದು ನೋಡಿದ್ರೆ ಅವ್ರ ಮನೇಲೇ ಇರೋಲ್ಲ, ಎಲ್ಲೋ ಮಾರ್ಕೊಬಿಟ್ಟಿರ್ತಾರೆ, ಯಾರ್ದೋ ಮನೇಲಿ ಹೋಗಿರುತ್ತೆ. ಅದು ಯಾವುದೇ ಆಗಲಿ ಕರುಗಳು ಮಾರಬೇಕಾದ್ರೆ ನೋಡಿ ಮಾಡಿ ನಿಮಗೆ ತಿಳಿದವ್ರಿಗೆ ಕೊಡಿ. ಜಾಸ್ತಿ ಆದರೆ ಸದ್ಯಕ್ಕೆ ನಮ್ಮ ಮನೆ ಇವಾಗ 3 ಕರು ಇದೆ. ಅದರಲ್ಲಿ 1 ಕರುನ ಒಬ್ರಿಗೆ ಆಗಲೇ ಅದು 8 ತಿಂಗಳು 9 ತಿಂಗಳು ಆದಮೇಲೆ ಅವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅವರು ಯಾವ ರೀತಿ ನೋಡ್ತಾರೆ. ಅವ್ರದ್ದು ಕೊಡ್ಕೆಲ್ಲ ರೆಡಿ ಮಾಡಾದ್ಮೇಲೆ ಸೊ ಅವರು ಹೆಂಗೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ. ಸೊ ಆಮೇಲೆ ನಮ್ಮ ನಾಟಿ ಹಸುಗಳು ಪ್ರಾಮುಖ್ಯತೆನೇ ಅಷ್ಟೇ ಇದೆ. ದಯವಿಟ್ಟು ಹಸುಗಳನ್ನ ಸಾಕಿ ಎಲ್ಲರೂ. ಈ ಹಸುಗಳ ಪ್ರಾಮುಖ್ಯತೆನ ನಾವೇ ತಿಳಿಸ್ಬೇಕು. ಯಾಕಂದರೆ ಹಿಂದೆ ಎಲ್ಲ ತುಂಬ ಚೆನ್ನಾಗಿ ಬದುಕ್ಬಿಟ್ಟು ಹೋಗಿದ್ದಾರೆ ಜನ. ನೀವು ಏನೂ ಇಲ್ಲ, ಹಿಂದೆ ಎಲ್ಲನೂ ತೋರಿಸ್ಕೊಟ್ಟಿದ್ದಾರೆ.
ಸೊ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಬರೀ ಇದನ್ನು ರೈಸ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಅಂತಲ್ಲ, ರನ್ನಿಂಗ್ ರೈಸ್ ಓಡ್ಸೋಕ್ಕೂ ಇಷ್ಟ ಓರಿಗಳೆಲ್ಲನೂ ಬಳಸ್ತಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಒಳ್ಳೆ ಅದ್ಭುತವಾದಂಥ ಕೆಲಸಗಳು ಇದರಲ್ಲಿದೆ. ಒಂದು ಇದರ ಸಗಣಿಲಿ ಆಗಲಿ ಗಂಧಲಾಗಲಿ ಉತ್ಕೃಷ್ಟವಾದ ಸೂಕ್ಷ್ಮಜೀವಿಗಳು ಭಂಡಾರಗಳೇ ನಮ್ಮ ನಾಟಿ ಹಸುವಿನಲ್ಲಿದೆ. ಅದಲ್ಲದೆ ಇನ್ನೂ ಈ ಗಾಣಕ್ಕಾಗಿರ್ಬೋದು, ಎತ್ತಿನ ಗಾಣಗಳು, ಇತ್ತೀಚೆಗೆ ಗಾಣಗಳದ್ದು ಒಂದು ಟ್ರೆಂಡ್ ಆಗಿದೆ. ಈ ಹಸುಗಳ ಕೈಲಿ ಗಾಣ ಎಣ್ಣೆಗಳನ್ನ ಹೊಡ್ಸೋದ್ರಿಂದ ನೈಸರ್ಗಿಕವಾಗಿ ಎಣ್ಣೆ ತೆಗೆಯುವಂಥ ವಿಧಾನಗಳು ಅವೆಲ್ಲ. ಸೊ ಅದಕ್ಕೂ ಉಪಯೋಗ ಆಗುತ್ತೆ ಇದ್ರ ಓರಿಗಳನ್ನ. ಅದಕ್ಕೆ ಆ್ಯಕ್ಚುಲಿ ಅದ್ರಿಗೆ ಬಳಸಬೇಕು. ಸೊ ಈಗೆಲ್ಲ ಏನು ಮಾಡ್ತಿದ್ದಾರೆ, ಸ್ವಲ್ಪ ಓರಿ ಕಟ್ಟಕ್ಕೆ ಆಗಿರ್ಬೋದು, ಅದನ್ನು ಓಡ್ಸೋಕ್ಕಾಗಿರ್ಬೋದು, ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಓಡಬೇಕಾದ್ರೆ ಬೈ ಚಾನ್ಸ್ ಎಲ್ಲರೂ ಬಿದ್ದರೆ ಅದು ಕಾಲುಗಳು ಏಟಾಗಿ ಕೊನೆಗೆ ಅದನ್ನು ಕಸಾಯಿಖಾನೆಗೆ ತಳ್ಳಿಬಿಡುವಂಥ ಒಂದು ಪರಿಸ್ಥಿತಿಗೆ ತುತ್ತಾಗ್ಬಿಡ್ತದೆ. ದಯವಿಟ್ಟು ಆ ದಿಟ್ಟಿನಲ್ಲಿ ಆಗೋದು ಬೇಡ. ಸೊ ನೀವೆಲ್ಲ ಈ ಓರಿಗಳನ್ನ ಈ ರೀತಿ ಉಪಯೋಗಿಸ್ಕೊಂಡ್ರೆ ನೋಡಪ್ಪ, ಗಾಣಕ್ಕೆ ಆಗಿರ್ಬೋದು ಇನ್ನೊಂದಕ್ಕೆ ಉಪಯೋಗಿಸ್ಕೊಂಡ್ರೆ ತುಂಬ ಪ್ರಾಮುಖ್ಯತೆ ಇದೆ. ಆ ದೃಷ್ಟಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ಇದು ಚಾನಲ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ ಒಂದು 8ರಿಂದ 9 ತಿಂಗಳಾಗಿದೆ. ಸೊ 9 ತಿಂಗಳಿಂದ ಈ ನಾಟಿ ಹಸುಗಳ ಪ್ರಾಮುಖ್ಯತೆ ಮತ್ತು ರೈತರಿಗೆ ಇದರಿಂದ ಆಗುವ ಅನುಕೂಲಗಳು ಸೊ ಎಲ್ಲನೂ ಹೇಳ್ತಾ ಹೋಗ್ತಾ ಇದ್ದೀನಿ. ಮತ್ತು ನೀವು ನೆನ್ನೆ ಓರಿ ಕೊಡಿಸ್ಬೇಕಾದ್ರೆ ಓರಿ ಓನರೇ ಎಚ್ ಎಫ್ ಹಸುಗೂ ನಾಟಿ ಹಸುಗೂ ಇರುವಂಥ ಒಬ್ಬ ಸುಮಾರು ಸೀನಿಯರ್ ಒಂದ್ಸನೆ ಅವ್ರಿಗೆ ಎಷ್ಟು ಅವ್ರಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಿತ್ತು ಎಚ್ ಎಫ್ ಹಸು ಇದ್ದಾಗ, ಎಷ್ಟು ಲೀಟ್ರು ಹಾಲು ಹಾಕಿ ಎಷ್ಟು ನಾವು ದುಡ್ಡು ಉಳಿಸ್ತಿದ್ದೋ ಅನ್ನೋದನ್ನ ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ಆ ವೀಡಿಯೋನ ಒಂದ್ಸಲಿ ನೋಡಿ. ಓರಿದು ಓರಿ ಸಾಮ್ರಾಟ್ ಅಂದ್ಬಿಟ್ಟು ಅದು ಹೆಸರು ಟೈಟಲ್ ಕೊಟ್ಟಿದ್ದೀನಿ, ತುಂಬ ಚೆನ್ನಾಗಿದೆ. ಅದು ನೋಡಿ ಒಂದ್ಸಲ. ಒಂದು 500 ರೂಪಾಯಿ ಖರ್ಚು ಮಾಡಿ 80,000 ರೂಪಾಯಿ ಆದಾಯ ಹೆಂಗೆ ತೆಗಿಯೋದು ಅನ್ನೋದು ಅವ್ರು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದನ್ನು ವೀಡಿಯೋ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದೀನಿ, ನಿಮ್ಮ ಹಳ್ಳಿ ಮದುವೆ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಈ ದೃಷ್ಟಿಯಲ್ಲಿ ನೀವು ವರ್ಕ್ ಮಾಡಿದ್ರೆ ನಾಟಿ ಹಸು ಇಟ್ಕೊಂಡು ಒಂದು ನೆಮ್ಮದಿಯಾದ ಜೀವನ ಮತ್ತು ಆರೋಗ್ಯಕರವಾದ ಜೀವನ, ನಿಮ್ಮ ಹಸುಗಳು ಜೊತೆಗೆ ಹಾಲು ಕೂಡ ಕೊಡುತ್ತೆ. ಅತಿಯಾದ ಆಸೆಯನ್ನು ಬಿಟ್ಟು, ಹಣದ ಮೇಲೆ ವ್ಯಾಮೋಹವನ್ನು ಅತಿಯಾಗಿ ಬಿಟ್ಟು ನಮ್ಮ ನಾಟಿ ಹಸುಗಳ ಸಂಖ್ಯೆನ ಹೆಚ್ಚು ಮಾಡ್ತಾ ಒಂದು ಸುಂದರವಾದ ನೆಮ್ಮದಿಯಾದ ಜೀವನ ನೀವು ಕಟ್ಕೋಬೇಕು ಅಂದರೆ ನಿಮ್ಮ ಮನೆಗೆ ಗೋಮಾತೆ ಬರಲೇಬೇಕು. ಪ್ರತಿಯೊಬ್ಬರು ನಾಟಿ ಹಸುಗಳಿಗೆ ಪ್ರಾಮುಖ್ಯತೆ ಕೊಡಿ. ಅದರದ್ದೇ ಆದಂಥ ಒಂದು ಶಕ್ತಿ ಇದೆ, ಅದರದ್ದೇ ಆದಂಥ ಒಂದು ಇಮೇಜ್ ಇದೆ. ನಿಮ್ಗೆ ಅದು ತಿಳ್ಕೊಬೇಕಂದ್ರೆ ನೀವು ಅದ್ರ ಜೊತೆ ಒಡನಾಟಿ ಇಟ್ಕೊಂಡಾಗಲೇ ಮಾತ್ರ ಇದು ಬರೋದು. ಸುಮ್ಮನೆ ಇಲ್ಲಿ ವ್ಯೂಸ್ ಬಂದ್ಬಿಡ್ಲಿ ಇನ್ನೊಂದು ಬಂದ್ಬಿಡ್ಲಿ ಅಂತ ಹೇಳ್ತಾ ಇರೋದು ಇದು ನಾನು ಕಂಡಂಥ ಸತ್ಯ. ನನ್ನ ಮನೆಗೆ ನಾಟಿ ಹಸುಗಳು ಬಂದ ಮೇಲೆ ನನಗೆ ಆದಂಥ ಅನುಭವನ ನಿಮಗೆ ಶೇರ್ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ನಾಟಿ ಹಸು ಸಾಕಿ. ಹಂಗೆ ನಾಟಿ ಹಸು ಸಾಕ್ತಾರೋರು ಯಾರೇ ಯೂಟ್ಯೂಬ್ ಚಾನಲ್ ತೆಗಿಲಿ, ದಯವಿಟ್ಟು ಅವ್ರಿಗೆಲ್ಲ ಯಾರೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನೀವು ಕೊಡೋ ಒಂದು ಸಪೋರ್ಟು ನಮಗೆ ಇನ್ನೂ ಹೆಚ್ಚಾಗಿ ಈ ಪ್ರೀತಿಯಿಂದ ನೋಡ್ಕೊಳ್ಳೋಕ್ಕೆ ಒಂದು ಉತ್ಸಾಹ ಆಗುತ್ತೆ. ಇದರಲ್ಲಿ ಏನೇ ದುಡ್ಡು ಬಂದರೂ ಏನೇ ಬಂದರೂ ನಾವು ಗೋಮಾತೆಗೆ ಖರ್ಚು ಮಾಡೋದು. ನಾವೇ ಸ್ವಂತಕ್ಕೆ ಅಂತ ನಾವು ಅದರಲ್ಲಿ ಇದ್ರ ಬಗ್ಗೆ ಹೇಳಿ ಇದಕ್ಕೆ ಒಳ್ಳೆ ಹಿಂಡಿ ಕೊಡೋದು, ಇನ್ನೊಂದು ಮಾಡೋದು ಎಲ್ಲನೂ ಮಾಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ ಇದರಿಂದ ಉತ್ಪನ್ನಗಳು ನಮಗೆ ತುಂಬ ಇದೆ. ಬೆಣ್ಣೆ ಬರುತ್ತೆ, ಮೊಸರು ಇದೆ, ಹಾಲು ಉಪಯೋಗಿಸ್ತೀವಿ, ಜೀವಾಮೃತಕ್ಕೆ ಸಗಣಿ ಕೊಡುತ್ತೆ, ಗಂಧ ಕೊಡುತ್ತೆ. ಇದ್ರದ್ದು ಹೇಳೋಕ್ಕೆ ಪದಗಳು ಸಾಲದು. ಇತ್ತೀಚೆಗೆ ಗೃಹ ಪ್ರವೇಶಕ್ಕೊಳಗೂ ಹೋಗುತ್ತೆ ಇದು ಹಸು. ಗೃಹ ಪ್ರವೇಶಗಳಿಗೆ ಹೋಗಿ ಅಲ್ಲೂ 1,500-2,000 ರೂಪಾಯಿ ಒಬ್ಬೊಬ್ಬರು ಕೊಡ್ತಾರೆ. ಯಾಕಂದ್ರೆ ನಮ್ಮೂರಲ್ಲಿ ಯಾರೂ ಕರೆದಿಲ್ಲ ಸರ್, ಇರೋ ಸತ್ಯ ಹೇಳ್ಬಿಡ್ತೀನಿ. ಹೊರಗಡೆ ಯಾರು ಕರೀತಾರೆ, ಯಾಕಂದರೆ ನಮ್ಮೂರವಕ್ಕೆ ನಮ್ಮ ಗಂಧನೇ ಇದ್ರ ಗಂಧನೇ ಗೊತ್ತಿಲ್ಲ. ಸುಮ್ಮನೆ ಹೇಳೋದು ಹೆಚ್ಚಪ್ಪ ಅಂತ ತಗೊಂಡು ಒಳಗಡೆ ನುಗ್ಗಿಸಿರ್ತವೆ. ಇಂಥವ್ರಿಗೆ ನಾವು ಏನು ಮಾಡೋಕ್ಕಾಯ್ತದೆ ಹೇಳಿ? ಅದೆಲ್ಲುಡ್ತು ಅದ್ರದ್ದು ಪ್ರಾಮುಖ್ಯತೆ ಏನೋ, ಹಸುದ ಪ್ರಾಮುಖ್ಯತೆ ಎರಡನ್ನೂ ಒಂದೇ ಅಂದ್ಕೊಂಡಿರ್ತೀರಿ. ದಯವಿಟ್ಟು ಇಲ್ಲ. ಇದರದ್ದು ಆದ ಸ್ಥಾನಮಾನ ಇದರದ್ದು ಇದ್ದೇ ಇದೆ. ಅದ್ರ ಸ್ಥಾನಮಾನ ಬರೀ ದುಡ್ಡನ್ನು ಮಾತ್ರ ಅದು. ಅದ್ರ ಖರ್ಚು ನಿಜವಾದ ಅದ್ರ ಪ್ರಾಮಾಣಿಕವಾಗಿ ಅದ್ರ ಜೊತೆ ಕೆಲಸ ಮಾಡ್ತಾರೋರು ಗೊತ್ತಿರೋದು ಅದ್ರ ನೋವೇನು ಅಂತ. ಬಟ್ ಇದಕ್ಕೆ ಜೀವ ನಿರೋಧಕ ಶಕ್ತಿ ಜಾಸ್ತಿ, ಇದಕ್ಕೆ ರೋಗಗಳು ಬರೋದು ಕಡಿಮೆ, ತುಂಬ ಬೆನಿಫಿಟ್ ಇದೆ. ನಾಟಿ ಹಸುಗಳ ಆದಾಯ ನೋಡ್ಬೇಕಂದ್ರೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಅನ್ನೋದು ನೀವು ಕ್ಯಾಲ್ಕುಲೇಷನ್ ಹಾಕ್ತಾಗಲೇ ಗೊತ್ತಾಗೋದು. ನಿಜವಾಗ್ಲೂ ಸಾಕ್ತಾಗಲೇ ಗೊತ್ತಾಗೋದು ಅದ್ರದ್ದು ಪ್ರಾಮುಖ್ಯತೆ ಎಷ್ಟಿದೆ ಅಂತ. ಸುಮ್ಮನೆ ಇಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದರೆ ಸುಳ್ಳು ಹೇಳ್ಬಾರ್ದು. ತುಂಬ 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 ಅನುಕೂಲ ಇದೆ ನಾಟಿ ಹಸುಗಳದ್ದು. ಪದಗಳು ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ನಮ್ಮ ನಾಟಿ ಹಸುವಿನಲ್ಲಿ ಪ್ರಾಮುಖ್ಯತೆ ಇದೆ. ಇವತ್ತು ಜನ ಆಗಿರೋದ್ರಿಂದ ಇವತ್ತು ಏನು ಮಾಡೋಕ್ಕಾಗದಂಥ ಅಸಹಾಯ ಸ್ಥಿತಿಗೆ ಮನಸ್ಸು ಹೋಗ್ತಾ ಇದ್ದಾನೆ. ನೀವು ನೋಡ್ತಾ ಇರ್ಬೋದು 1900 ನಾನು ಅವತ್ತೊಂದು ನಿಮಗೆ ವಿಡಿಯೋದಲ್ಲಿ ಹೇಳಿದೆ, ಈ ಹಳೆ ಕಾಲದ ಪಿಕ್ಚರ್ಗಳು. ನಾನು ಚಂದನದ ಗೊಂಬೆದು ನಿಮಗೆ ಹೇಳಿದೆ. ಚಂದನ ಗೊಂಬೆ ಮೂವಿಲಿ ಅವರು ಹಳ್ಳಿಗಳಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾರೆ. ಸೊ ಹಳ್ಳಿಲಿ ಶೂಟಿಂಗ್ ಮಾಡಬೇಕಾದ್ರೆ ಕೆಲವು ಹಳ್ಳಿಗಳಲ್ಲೆಲ್ಲ ತೋರಿಸಿದಾಗ ಅಲ್ಲೆಲ್ಲ ಬರೀ ನಮ್ಮ ಹಳ್ಳಿಕಾರ ತಳಿಗಳ ಹಸುಗಳು ಇದೆ. ಕಂಪ್ಲೀಟು ಹಸುಗಳು ಬರೀ ನಾಟಿ ಹಸುಗಳೇ ಇರ್ತಿತ್ತು ಆ ಮೂವಿಲಿ. ಆವಾಗ 1900
79-80ನೇ ಇಸ್ವಿಲೇ ಅಷ್ಟು ಚೆನ್ನಾಗಿ ಹಸುಗಳು ಇರ್ತಿತ್ತು, ಎಲ್ಲ ಆರೋಗ್ಯಕರವಾಗಿದ್ರು. ಒಂಥರ ಕಡಿಮೆ ದುಡ್ಡಿದ್ರು ಕೂಡ ಅವ್ರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು, ರೋಗ ನಿರೋಧಕ ಶಕ್ತಿ ಇರ್ತಿತ್ತು, ಆರಾಮಾಗಿ ನಿಶ್ಚಿಂತೆಯಿಂದ ಜೀವನ ನಡೀತಿತ್ತು ರೈತರದು. ಸೊ ಇತ್ತೀಚೆಗೆ ಈ ರಾಸಾಯನಿಕಗಳ ಕೊರತೆ ಜಾಸ್ತಿ ಬಂದಾಗ, ರಾಸಾಯನಿಕಗಳ ಇದಾದಮೇಲೆ ಈ ನಮ್ಮ ನಾಟಿ ಹಸುಗಳ ನಶಿಸಿ ಹೋಗುವಂಥ ದುಸ್ಥಿತಿಗೆ ಇವತ್ತು ಬಂದಿದೆ. ನಮ್ಮ ಕರ್ನಾಟಕದಲ್ಲೇ ಒಂದು ಸ್ವಲ್ಪ ನಶಿಸಿ ಹೋಗುವಂಥ ಸ್ಥಿತಿಗೆ ಬಂದಿರುವಂಥ ನಾಟಿ ಹಸುಗಳು ಇವು ಹಳ್ಳಿಕಾರ್ ತಳಿ. ದಯವಿಟ್ಟು ಹಳ್ಳಿಕಾರಗಳನ್ನ ಸಾಕಿ. ನಮ್ಮ ಮಹಿಳೆಯರಿಗೂ ಅಷ್ಟೇ, ನಮ್ಮ ಹಸುಗಳು ಇವು ಹೆಂಗೆ ಅಂದರೆ ನೋಡೋಕ್ಕೆ ನಿಮಗೆ ಭಯ ಆಗುತ್ತೆ ಅಷ್ಟೇ, ಬಟ್ ಇದ್ರ ಒಬ್ಬೊಬ್ರು ಹೇಳ್ತಾ ಇರ್ತಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ನಿಮಗೆ ಮನ್ಸು ನೋಡೋಕ್ಕೆ ಹೊಲ್ಟಾಗಿರ್ತಾನೆ, ಬಟ್ ಆ ಮನ್ಸು ಚೆನ್ನಾಗಿರುತ್ತೆ. ನನಗೆ ಈ ನಾಟಿ ಹಸುಗಳು ಅಷ್ಟೇ ನೋಡೋಕ್ಕೆ ಹೊಲ್ಟಾಗಿರ್ತವೆ, ಅವೇನೋ ನೋಡೋಕ್ಕೆ ಗುದ್ಬಿಡ್ತೇನೋ ಅಂತ ಅನಿಸ್ತದೆ, ಬಟ್ ಅದು ಅಷ್ಟೇ ಪ್ರೀತಿಸ್ತದೆ, ಅಷ್ಟೇ ನಿಮ್ಮನ್ನ ಹಾರೈಸ್ತದೆ. ಸೊ ಅಷ್ಟು ಚೆನ್ನಾಗಿ ಅದು ನಿಮ್ಮನ್ನ ಹೊಂದ್ಕೊಳ್ಳುತ್ತೆ. ಸೊ ಅದಕ್ಕೆ ನಾಟಿ ನೋಡಿದ ತಕ್ಷಣ ಹೆದರ್ಕೋಬೇಡಿ, ಅದನ್ನು ಮಾತಾಡಿಸಿ ನಿಮ್ಮನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳುತ್ತೆ. ನಿಮ್ಗೆ ಯಾವ ರೀತಿ ಹಾಲು ಕೊಡಬೇಕು ಏನು ಎಲ್ಲನೂ ಅದಕ್ಕೆ ಒಂದು ಮೆಜರ್ಮೆಂಟ್ ಮಾಡಿಕೊಂಡಿರ್ತದೆ. ನೀವು ಮಾಡ್ಕೊಂಡಿಲ್ಲ ಅನ್ಕೋಬೇಡಿ. ಅದು ಕರುಗೆ ಎಷ್ಟು ಕೊಡಬೇಕು, ಮನೆಗೆ ಎಷ್ಟು ಕೊಡಬೇಕು ಅಂತ ಅದು ಗೊತ್ತಿರುತ್ತೆ, ಅದು ಕೊಟ್ಟೇ ಕೊಡುತ್ತೆ. ಸಾಮಾನ್ಯವಾಗಿ ಹಿರಿಕರೆಲ್ಲ ಹೇಳ್ತಾರೆ, ಹಸು ಹಾಲು ಕೊಡೋದೆ ತನ್ನ ಮಗುಗೋಸ್ಕರ, ಅಂದರೆ ಅದ್ರ ಕರುಗೋಸ್ಕರ. ಆದರೂ ಮನುಷ್ಯ ಮನೆಗೆ ಅಂತ ಒಂದು ಸ್ವಲ್ಪ ಕರ್ಕೋತೀವಿ, ಆದರೂ ನಾವು ಕರುಗೆ ಮೋಸ ಮಾಡ್ತಲ್ಲ. ನೀವು ಹಳೆ ವಿಡಿಯೋಗಳೆಲ್ಲ ನೋಡಿ, ನಮ್ಮದು ಸಾಲ್ಟ್ ವಿಡಿಯೋಗಳೆಲ್ಲ, ನಮ್ಮ ಕರುನು ಅಷ್ಟೇ ತಾಕತ್ತಾಗಿ ನೆಮ್ಮದಿಯಾಗಿ ಪ್ರೀತಿಯಿಂದ ತುಂಬ ಚೆನ್ನಾಗಿ ಹಾಲು ಕೊಟ್ಟು ಜಾಸ್ತಿನ ಸಾಕಿದ್ದೀವಿ. ಇವಳು ನಮಗೆ ಒಂದು 2.5 ಲೀಟ್ರ್ ಹಾಲು ಕೊಡ್ತಾಳೆ. ಮೇಯಿಸ್ತೀವಿ ನಾವು, ಒಂದು 2 ಅವರ್ 3 ಅವರ್ ಮೇಯಿಸಿ ಗದ್ದೆ ಹತ್ರ ಓಡಾಡ್ಕೊಬಂದು ಇಲ್ಲೆಲ್ಲ ಪಾಲು ಬಿಟ್ಟಿದ್ರು ಈ ಜಾಗದಲ್ಲಿ. ಅದು ತನಗೆ ಬೇಕಾಗಿರೋನ್ನ ಮೇವನ್ನ ಮೇಯುತ್ತೆ, ಆರೋಗ್ಯಕರವಾದಂಥ ಮೇವನ್ನ ಮೇಯುತ್ತೆ. ಸೊ ಆಗ ಉತ್ಕೃಷ್ಟವಾದ ಹಾಲು ಬರುತ್ತೆ. ಸೂರ್ಯನ ಬೆಳಕನ್ನು ತಡ್ಕೊಳ್ಳುತ್ತೆ, ಶಕ್ತಿನೂ ಸೂರ್ಯನ ಸಾಕನೂ ಕೂಡ ತಡ್ಕೊಳ್ಳುತ್ತೆ. ಇದು ಎಲ್ಲೂ ಹೋಗಿ ನೆರಳಲ್ಲಿ ನಿಂತ್ಕೊಳ್ಳೋಂಥ ಪ್ರಾಣಿ ಅಲ್ಲ, ಎಷ್ಟೇ ಬಿಸಿಲಿದ್ರೂ ಕೂಡ ತಡ್ಕೊಳ್ಳುತ್ತೆ. ಸೊ ಅಷ್ಟು ಅನುಕೂಲಗಳು ನಮ್ಮ ನಾಟಿ ಹಸುನಲ್ಲಿದೆ. ಈ ಎಚ್.ಎಫ್ ಹಸು ನೀವು ಅಬ್ಸರ್ವ್ ಮಾಡಿ, 12 ಗಂಟೆ 1 ಗಂಟೆ ಬಿಸಿಲಾದ್ರೆ ಅದು ನೆರಳಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ, ಮತ್ತು ಬಾಯಿಲೆಲ್ಲ ಜಲ್ಲು ಬರುತ್ತಾ ಇರುತ್ತೆ, ಮತ್ತು ಅದನ್ನು ಸಾಕಬೇಕಾದ್ರೂ ಅದ್ರದ್ದು ಉಸಿರು ಏರುದುಸ್ರು ಬರ್ತಾ ಇರ್ತದೆ, ಅದಕ್ಕೆ ನಗರುತ್ತಾ ಇರುತ್ತೆ. ಅಷ್ಟು ಹೀನಾಯ ಸ್ಥಿತಿಗೆ ಹಸು ತಲುಪಿಡುತ್ತೆ 12 ಗಂಟೆ ಬಿಸಿಲಿಗೆ ಹೋದರೆ. ಮನ್ಸೂ ಕೂಡ ಇವತ್ತು ಅದೇ ರೀತಿ ಆಗ್ತದೆ, 12 ಗಂಟೆ ಬಿಸಿಲು ಬಂದರೂ ಒಕ್ಕೊಳಂಗಾಗ್ತಾನೆ. ದಯವಿಟ್ಟು ಈ ನಾಟಿ ಹಸುಗಳು ಶಕ್ತಿ ಇಷ್ಟಿದೆ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ನಾಟಿ ಹಸುಗಳು ಸಾಕೊಂಡ್ರೆ ನಿಮಗೆ ನೋಡಪ್ಪ ಇದೆಲ್ಲ ಪ್ರಯೋಜನ ಇದೆ. ಮತ್ತು ಈ BP, ಶುಗರು, ಹಾಡು, ಮೂಳು ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಮತ್ತು ಈ ನಮ್ಮ ನಾಟಿ ಹಸು ಸಗಣಿ ತೋರಿಸ್ತೀನಿ ನಿಮಗೆ. ಇದ್ರ ಸಗಣಿನೂ ಕೂಡ ಅಷ್ಟೇ ಪವಿತ್ರವಾಗಿದೆ ನೋಡಿ. ಈಗ ಈ ನೈಟ್ ಬಂದು ನೋಡಿದ್ರೆ ನಿಮಗೆ ಎರೆಹುಳೆಲ್ಲ ಬಂದಿರುತ್ತೆ ಇಲ್ಲಿ. ಆಮೇಲೆ ಒಂದೇ ಕೈಲಿ ಆರಾಮಾಗಿ ಎತ್ಕೋಬೋದು. ಈ ಸಗಣಿ ಅಷ್ಟು ಸ್ಮೆಲ್ಲು ಚೆನ್ನಾಗೂ ಇದೆ, ಸ್ಮೆಲ್ಲು ತುಂಬ ಈ ಕೆಟ್ಟ ಸ್ಮೆಲ್ಲೆಲ್ಲ ಇರಲ್ಲ. ತುಂಬ ಕೈಲಿ ಒಂದು ಗಣೇಶ ಮಾಡಿರ್ತಿದ್ರು ಆವಾಗ ನಾಟಿ ಹಸುದು. ಈ ಸಗಣಿಲಿ ಕೋಟಿ ಸೂಕ್ಷ್ಮಜೀವಿ ಇದೆ. ಇದಕ್ಕೆ ಕೇವಲ 10 kg ಸಗಣಿ ಇಡೀ ಒಂದು ಎಕರೆ ಜಮೀನಿಗೆ ಜೀವಾಮೃತಕ್ಕೆ ಬಳಸುವಂಥ ತಾಕತ್ತು ಕೊಡುವಂಥ ಸೂಕ್ಷ್ಮಜೀವಿಗಳು ಇದರಲ್ಲಿದೆ. ದಯವಿಟ್ಟು ಇದು ಮೇಯ್ಯತವೋ ನೋಡೋ, ಅಲ್ಲೂ ಕೂಡ ಭೂಮಿ ತಾಯಿಗೆ ಮೋಸ ಮಾಡಲ್ಲ. ತಾನು ಆಹಾರ ಮೇಯ್ಯಂಥ ಜಾಗಕ್ಕೆ ಅದು ಎಷ್ಟೋ ಕೋಟಿ ಸೂಕ್ಷ್ಮಜೀವಿಗಳನ್ನ ಬಿಟ್ಬಿಟ್ಟು ಹೋಗುತ್ತೆ, ಗಂಧ ಹೋಯ್ತದೆ ಅಲ್ಲಿ. ಅದು ನೋಡಿ ಎಷ್ಟು ಚೆನ್ನಾಗಿ ಅಟ್ಯಾಚ್ಮೆಂಟ್ ಮಾಡಿದೆ. ಎಲ್ಲೇ ತನ್ನ ಆಹಾರ ಕೊಟ್ಟಂಥ ಮನ್ಸೂನ್ಗೆ ಆಗಲಿ ಭೂಮಿ ತಾಯಿಗೆ ಆಗಲಿ ಅದು ದ್ರೋಹ ಮಾಡಲ್ಲ. ತನಗೆ ವಾಪಸ್ ಅದನ್ನು ಬ್ಯಾಕ್ಟೀರಿಯಾಗಳ ಭೂಮಿಗೆ ಬೇಕಾಗಿರುವಂಥ ಜೀವಿಗಳು ಇರ್ತವೆ, ಕೆಲವು ಜೀವಿಗಳು ಇರ್ತವೆ, ಮಣ್ಣಿನ ಜೀವಿಗಳು, ಅವು ಕೂಡ ಇದನ್ನು ಬಯಸ್ತಾ ಇರ್ತವೆ. ಎರೆಹುಳಗಳಾಗಿರ್ಬೋದು, ಅದಕ್ಕೆ ವಾಪಸ್ ರಿಟರ್ನ್ ಅರಗಿಸಿ ಸಗಣಿ ರೂಪದಲ್ಲಿ ಕೊಟ್ಬಿಟ್ಟು ಹೋಗುತ್ತೆ. ಸೊ ಇದು ನಮ್ಮ ನಾಟಿ ಹಸುವಿನ ತಾಕತ್ತು. ಯಾವ ಮನ್ಸೂನ್ಗೂ ಕೆಟ್ಟದ್ದು ಬಯಸ್ತಂಥ ಏಕೈಕ ಪ್ರಾಣಿ ಅಂದರೆ ನಮ್ಮ ಹಳ್ಳಿಕಾರು. ಸೊ ಎಲ್ಲರೂ ಹಳ್ಳಿಕಾರು ಸಾಕಿ ಮತ್ತು ಬೆಳೆಸಿ. ಯುವಕರುಗಳು ದಯವಿಟ್ಟು 1 ಎಕರೆ ಜಮೀನಿರೋರು ನಾಟಿ ಹಸುಗಳು ಸಾಕೊಂಡು ನಿಮ್ಮ ಮನೆಯಲ್ಲಿ ಉತ್ಕೃಷ್ಟವಾದಂಥ ಶಕ್ತಿ ಮತ್ತು ಬೆಳವಣಿಗೆ ಆಗಬೇಕಂದ್ರೆ ಒಂದು ಸ್ವಲ್ಪ ಇಮೇಜ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಏನು ಬೆಳಿಗ್ಗೆ ಹೇಳ್ತೀರಾ, ಮಾರ್ನಿಂಗ್ ಎದ್ದಾಗ ನಿಮ್ಮ ಮಿಸ್ಸಸ್ಸು ಕೊಡ್ಕೆಗೆ ಹೋಗಿ ಕಸ ಎಲ್ಲ ಎತ್ತಾಕ್ಬಿಟ್ಟು ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ಎಲ್ಲ ಹಾಕಿ ಎಲ್ಲ ಆದಮೇಲೆ ರಂಗೋಲೆ ಬಿಟ್ಟಾದಮೇಲೆ ಸೊ ಬೆಳಿಗ್ಗೆನೇ ಕೊಡ್ಕೆಗೆ ಹೋಗಿ ಹಾಲು ಕರೆದು ಅದನ್ನು ಫ್ರೆಶ್ ಆಗಿ ತಗೊಬಂದು ಮಕ್ಕಳು ಕೊಟ್ಟೆ, ನೀವು ಕುಡಿದು ಅದ್ರದ್ದು ಶಕ್ತಿನ ಉಪಯೋಗಿಸ್ಕೊಂಡು ಹಂಗೆ ತೋಟಕ್ಕೆ ಒಂದು ವ್ಯೂಸ್ ಬಂದು ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಅದ್ರ ಶಕ್ತಿ ಪ್ರಾಮುಖ್ಯತೆ ಅದು ನಿಮಗೆ ಗೊತ್ತಿರಲ್ಲ. ಅದು ಹಾಲು ಕುಡ್ದು ನಿಜವಾಗ್ಲೂ ಕೆಲಸ ಮಾಡ್ತಾರೋ ಗೊತ್ತಿರುತ್ತೆ, ಅದಕ್ಕೆ ಎಷ್ಟು ಆನಂದ ಇರುತ್ತೆ. ನಿಜವಾದ ಸಂಸ್ಕೃತಿ ಅಂದರೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ, ಅರ್ಥ ಮಾಡ್ಕೊಳ್ಳಿ. ಒಂದು ನಾಟಿ ಹಸು ಬೆಳಗ್ಗೆನೇ ಎದ್ದು ಒಬ್ಬ ಮಹಿಳೆ ಹೋಗಿ ಕೊಡಕೆಗೆ ಹೋದ ತಕ್ಷಣ ರಾತ್ರಿ ಏನೇ ಕೆಟ್ಟ ಕನ್ಸ್ಗಳು ಬಿದ್ದಿರಲಿ, ಅವ್ರಿಗೆ ಕೆಟ್ಟದ್ದು ನಡೀತಾ ಇರಲಿ ಮನೇಲಿ ಏನೇ ಆಗಿರಲಿ, ಸೊ ಖಂಡಿತ ಅದೆಲ್ಲ ಒಂದು ಆ ಕೊಡಕೆಗೆ ಹೋದ ತಕ್ಷಣ ಎಲ್ಲ ಸೋಳೋಗುತ್ತೆ. ಯಾಕಂದರೆ ನಾನು ಎಂತಿ ಹೇಳ್ತಿದ್ರು, ಯಾವಾಗಲೂ ಹೇಳ್ತಾ ಇರ್ತಾಳೆ, ರೀ ನನಗೆ ತುಂಬ ಮಂಡಿ ನೋವು ಬರ್ತಿತ್ತು, ತಲೆನೋಗ್ತಿತ್ತು. ಮತ್ತು ಹಿಂದೆ ಅಂದರೆ ಅವ್ರ ಅಪ್ಪನ ಮನೆ ಇದ್ದಾಗ
ಅದೊಂದು. ಮತ್ತು ಇತ್ತೀಚೆಗೆ ನನಗೆ ತುಂಬ ಒಂಥರ ಮೂಡೇ ಇರಲಿಲ್ಲ, ಒಂಥರ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಏಕೆಂದರೆ ಈ ಎಚ್.ಎಫ್. ಹಸು ಹಾಲು ಕುಡಿದು ಜನ ಏನಾಗ್ಬಿಟ್ಟಿದ್ದಾರೆ, ಬಿಸಿಲಿಗೆ ಬರೋಕ್ಕಲ್ಲ. ಅಂದರೆ ಬಿಸಿಲು ಬಂದು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತು, ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ. ಯಾಕೆಂದರೆ ಹಸುನು ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಹೋಗಿ ನೆರಳಲ್ಲಿ ನಿಂತ್ಕೋಬೇಕು ಅಂತ ಅನ್ನಿಸ್ತದೆ, ಅದಕ್ಕೆ ಬಿಸಿಲೇ ಮೇಯಲ್ಲ ಅದು. ಸೊ ಆ ರೀತಿ ಇವತ್ತು ಆಗಿರೋದ್ರಿಂದ ಆಮೇಲೆ ಬೇಗ ಈ ನಮ್ಮ ನಾಟಿ ಹಸುಗಳು ಇನ್ನೊಂದು ಗುಣ, ಪ್ರಮುಖ ಗುಣ ಏನಂದರೆ ಭಾವನೆಗಳು. ಅಂದರೆ ಇದು ಸುಮ್ಮನೆ ಮೇಯ್ತಾನೆ ಇರಲ್ಲ, ಮೇವನ್ನ ಮೇಯ್ತಾನೆ ಇರಲ್ಲ. 2 ಅವರ್ 4 ಅವರ್ 5 ಅವರ್ ಕಂಟಿನ್ಯೂಸ್ ಆಗಿ ಹಸಿರು ಸಿಕ್ಬಿಟ್ರೆ ಚೆನ್ನಾಗೆ ಬೇಗ ಅದಕ್ಕೆ ಇಷ್ಟ ಬಂದಿದ್ದನ್ನ ಆಯ್ಕೆ ಮಾಡಿಕೊಂಡು ತಿನ್ಬಿಟ್ಟು ಇಮ್ಮಿಡಿಯೇಟ್ಲಿ ಮನೇಲಿ ಕರು ಇದೆ ನೀವು ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ. ಅದು ಕರೆಕ್ಟಾಗಿ ಹೋಗಿ ಆ ಕರುನ ಹತ್ರನೇ ಕರೆಕ್ಟಾಗಿ ಹೋಗಿ ನಿಂತಿರುತ್ತೆ, ಹಾಲು ಕುಡಿಸುತ್ತೆ. ಭಾವನೆಗಳು ವೆರಿ ಇಂಪಾರ್ಟೆಂಟು. ಇವತ್ತು ನಾವು ಈ ಪ್ಯಾಕೆಟ್ ಹಾಲುಗಳು ಎಚ್.ಎಫ್. ಹಸು ಹಾಲು ಕುಡಿದು ನೀವು ಅಬ್ಸರ್ವ್ ಮಾಡಿ, ಎಚ್.ಎಫ್. ಹಸುಗಳು ಕರು ಹಾಕಿದ್ಮೇಲೆ ನಾನೇ ನೋಡ್ತಾ ಇದ್ದೀನಿ, ನಮ್ಮನೆ ತಾಯಿನೇ ಸಾಕಿದ್ದಾರೆ, ಬಟ್ ನಾವು ಉಪಯೋಗಿಸಲ್ಲ, ನಮ್ಮ ಮಕ್ಳಿಗೂ ಕೂಡ ಹಾಲು ಕೊಡಲ್ಲ. ಸೊ ಇದನ್ನೇ ಕೊಡ್ತೀವಿ. ಅದನ್ನು ನೋಡ್ತಾ ಇದ್ರೆ ನಾನು ಆ ಭಾವನೆಗಳನ್ನೇ ಮರ್ತ್ಬಿಟ್ಟಿದ್ದೇವೆ. ಆ ಪ್ರೀತಿ ವಿಶ್ವಾಸ, ಕರು ಹಾಕಿದೆ, ಕರುತಕ್ಕೆ ಹೋಗಲ್ಲ ಅದು. ಎಷ್ಟೇ ಇದು ಮಾಡಿದ್ರು ಹೋದ್ರೂ ಹೋಗಲ್ಲ ಅದು. ಮೇಯೇ ಕರ್ಕೊಬರ್ತಾರೆ ನಮ್ಮ ತಾಯಿ, ಅದು ಎಷ್ಟೊತ್ತಾದ್ರೂ ಸುಮ್ಮನೆ ತಿಂತಾನೆ ಇರ್ತದೆ, ಮನೆಗೆ ಹೋಗಲ್ಲ. ಬಟ್ ಇದು ಸೂರ್ಯ ಮುಳುಗ್ತಾರಂಗೆನೆ ಚಕ್ಕಂತ ಆರ್ತಾ ಇರೋದೆ ಶಿವ ಅಂದ್ಬಿಟ್ಟು. ನೀವು ಒಂದು 2 ಅವರ್ 3 ಅವರ್ ನೋಡ್ಬಿಟ್ಟು ಕಟಾಕ್ತಾ ಹೋದರೆ 6 ಹೊಡೋಯ್ತಾ ಇರೋದೆ, ಹೋಗ್ಬಿಟ್ಟು ಅಚ್ಚಕಟಾಗಿ ನಿಂತ್ಕೊಂಡಿರ್ತಾರೆ ಕರು ಹತ್ರ ಹಾಲು ಕುಡ್ಸೋಕ್ಕೆ ಅಂತ. ಅಷ್ಟು ಮಕ್ಕಳು ಮೇಲೆ ಅದಕ್ಕೆ ಭಾವನೆಗಳಿದೆ, ಅದ್ರ ಕರುಗಳ ಮೇಲೆ ಪ್ರೀತಿ ವಾತ್ಸಲ್ಯ ಅದಕ್ಕೆ ಅಷ್ಟು ಇರುತ್ತೆ. ಇದೇ ಇದ್ರು ಹಾಲು ಕುಡ್ದಂಥ ನಾವು ಅದನ್ನು ಉಪಯೋಗಿಸ್ತಾ ಇರೋದು, ಅದ್ರ ಭಾವನೆಗಳು ನಮಗೂ ಕೂಡ ಬರುತ್ತೆ. ಯಾವುದೇ ಆದರೂ ನಾವು ತಿನ್ನೋಂಥ ಆಹಾರದಲ್ಲಿ ಆ ಪ್ರಾಮುಖ್ಯತೆ, ಆ ಜೀನ್ಸ್ ಅನ್ನೋದು ಇರಬೇಕು. ಸೊ ಅದಿದ್ದಾಗಲೇ ನಾವು ಇವೆಲ್ಲ ನೋಡೋಕ್ಕೆ ಸಾಧ್ಯ. ಅಂತ ಏಕೈಕ ಪ್ರಾಣಿ ಅಂದರೆ ನಮ್ಮ ಹಳ್ಳಿಕಾರು. ಸೊ ಎಲ್ಲರೂ ಹಳ್ಳಿಕಾರು ಸಾಕಿ ಮತ್ತು ಬೆಳೆಸಿ, ಯುವಕರುಗಳ ದಯವಿಟ್ಟು 1 ಎಕರೆ ಜಮೀನಿರೋರು ನಾಟಿ ಹಸುಗಳು ಸಾಕ್ಕೊಂಡು ನಿಮ್ಮ ಮನೆಯಲ್ಲಿ ಉತ್ಕೃಷ್ಟವಾದಂಥ ಶಕ್ತಿ ಮತ್ತು ಬೆಳವಣಿಗೆ ಆಗಬೇಕು ಅಂದರೆ ನಾಟಿ ಹಸುಗಳು ಸಾಕಬೇಕು ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋ ಮತ್ತು ಜೈ ಸುಭಾಷ್ ಬಳಕೆ.